ಜಗಳ ಮಾಡ್ಕೊಂಡು ಹೋಗಿದ್ದಾನಮ್ಮ ಅವನು. ಇನ್ನೊಂದ್ಸಲ ಮುಷ್ಡಿ ನೋಡಲ್ಲ ಅಂದ್ಬಿಟ್ಟು ಹೋಗಿದ್ದಾನೆ. ಮನೆಯವರೆಲ್ಲ ಈ ಕ್ಷಣನೇ ಈಗಲೇ ಮಗುನ ಕರ್ಕೊಂಡು ಬಾ ಅಂತ ನನ್ಗೆ ಹೇಳಿದ್ರು. ಆದ್ರೆ ನಾನು ಹೇಗೋ ಕನ್ವಿನ್ಸ್ ಮಾಡಿ ನಾಳೆ ನಾನೇ ಹೋಗಿ ಮಗುನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಹಲೋ, ನನ್ ಜೊತೆನೆ ಬರ್ತಿದ್ರಲ್ರಿ, ಅದೆಲ್ಲ ಹಾಳಾಗ್ ಹೋದ್ರಿ? ಈಗ ಎಲ್ಲಿದ್ದೀರಾ? ಅದು ಹಾಗಲ್ವೇ, ಹೇಳ್ತೀನಿ ಕೇಳು. ನಾನು ಆಗ್ಲೇ ಬಸ್ ಸ್ಟ್ಯಾಂಡ್ ನಲ್ಲಿ ಇದೀನಿ. ಇನ್ 10 ನಿಮಿಷಕ್ಕೆ ನಮ್ಮ ಊರ್ ಬಸ್ ಬಂದ್ಬಿಡುತ್ತಂತೆ, ಬೇಗ ಬನ್ನಿ. ನನ್ನ ಮಾತು ಕೇಳ್ತೀಯಾ? ಯಾಕ್ರಿ ಗಾಬರಿ ಆಗಿದ್ದೀರಿ? ಏನಾಯ್ತು? ಈ ಕಾಂಚನ ಮಾಡಿರೋ ಕೆಲ್ಸಕ್ಕೆ ಕುತ್ತಿಗೆ ಬಂದ್ಬಿಟ್ಟಿದೆ ಕಣೆ. ಏನಂತೆ ಅವಳಿಗೆ? ಅದಕ್ಕೆ ಹೇಳಿದ್ದು ಅವಳು ಫೋನ್ ತೆಗಿಬೇಡಿ ಅಂತ. ಪ್ರೀತಿನೇ ತನ್ನ ಮಗು ಅಂತ ಮನೆಯಲ್ಲಿ ಎಲ್ರ ಮುಂದೆನೂ ಹೇಳ್ಬಿಟ್ಟಿದ್ದಾಳೆ ಕಣೆ ಅವಳು. ಕರ್ಮ, ಸಾಯ್ಲಿ ಬಿಡಿ. ಹೇರೋದು ಅಂದ್ರೆ ಸುಲಭ ಅನ್ಕೊಂಡ್ಬಿಟ್ಟಿಯಾಳ. ಈಗೇನ್ ಮಾಡ್ತಾಳಂತೆ? ಮಗುನ್ ಕರ್ಕೊಂಬ ಅಂತಿದ್ದಾಳೆ. ಅಮ್ಮ ತಾಯಿ ಮಗುಗ್ ಬಾಡ್ಗೆ ಇದ್ರೆ ಕೊಡಿ ಅಂತ ಇಬ್ರು ಬಾಯ್ ಬಡ್ಕೊಂಡು ಬೀದಿಲ್ ಕೂತ್ಕೊಳ್ಳಿ. ಬಾಯಿ ಬಂದಾಗ ಮಾತಾಡಿ ಸರ್ವೇಶ್ವರನ್ನ ಓಡಿಸ್ಬಿಟ್ರಿ. ಈಗ ಅವಳು ಕರ್ಸು ಅಂದ್ಲಂತೆ, ನೀವ್ ಹೋಗಿ ಕಾಲಿಡ್ಕೊಳ್ಳಿ. ಬರ್ತಾನ ಅವನು. ಮಗುನ್ ಕರ್ಕೊಂಡ್ ಬರ್ದೇ ಇದ್ರೆ ಪ್ರಾಣ ಕಳ್ಕೊತೀನಿ ಅಂತ ಹೆದರ್ಸ್ತಾ ಇದ್ದಾಳೆ ಕಣೆ. ಸಾಯ್ಲಿ ಬಿಡಿ. ಊರಿಗಂತೂ ಜನ ಆಗ್ಲಿಲ್ಲ, ಸ್ಮಶಾನಕಾರು ಹೆಣ ಆಗ್ಲಿ. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಮತ್ತೆ ಇನ್ನೇನ್ರಿ, ಆ ಮನ್ಲೇ ಇದ್ರು ಅವಳೇನ್ ಸೊಸೆ ಅಂತ ಆಗಲ್ವಲ್ಲ. ನಿನ್ ಮನಸ್ಸು ಪೂರ್ತಿ ವಿಷ ಕಣೆ. ಅದನ್ನ ಯಾಕೆ ಹೊರಗೆ ಕಕ್ತೀಯ? ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಈಗಿಂದೀಗಲೇ ಉದಯರಂಗ ಬಸ್ ಹಿಡ್ಕೊಂಡು ನಿನ್ ತಂಗಿ ಊರಿಗೆ ಹೋಗೋ. ಆ ಮಾದೇಶ್ವರನ್ ದೊಡ್ಡಿಲಿ ಇಳ್ಕೊಂಡು ನಿನ್ ತಂಗಿ ಮನೆಗೆ ಹೋಗೋ. ನಾಳೆ ನಾನು ಅಲ್ಲಿಗೆ ಬರ್ತೀನಿ. ಏನಂದ್ರಿ? ನೀವು ಮಾಡಿರೋ ಹೊಲ್ಸ್ ಕೆಲ್ಸಕ್ಕೆ ಮತ್ತೆ ನಾನು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋಷ್ಟು ನಾಚಿಕೆಟ್ಟೋಳ? ಯಾವ ಮುಖ ಹೊತ್ಕೊಂಡು ಹೋಗ್ಲಿರಿ? ನೋಡಿ, ನನ್ ಮುಂದೆನೆ ಆ ಮಾದೇಶ್ವರನ್ ದೊಡ್ಡಿ ಬಸ್ ಬರ್ತೆ, ಆದ್ರೆ ನಾನ್ ಮಾತ್ರ ಹತ್ತೋಲ್ಲ. ನಾನ್ ಹೋಗೋದೆ ನಮ್ಮೂರ್ಗೆ. ನೀವು ಬರ್ದೇ ಇದ್ರೆ ಕತ್ತೆ ಬಾಲ ಕುದುರೆ ಚುಟ್ಟು. ಆದ್ರೆ ನಾನ್ ಮಾತ್ರ ಸರ್ವೇಶ್ವರನ್ ಊರಿಗೆ ಹೋಗಲ್ಲ. ನಾನ್ ನಮ್ಮೂರಿಗೆ ಹೋಗೋದು. ಲೇ ಎಂಟ, ನಿನಗೆ ಎರಡೆರಡು ಮದುವೆ ಆಗದಂತ ಗೊತ್ತಾದ್ರೆ ಒದ್ದೊಳಗಾಗ್ತಾರಲ್ಲ. ಇಷ್ಟಕ್ಕೂ ನೀನ್ ಬಬ್ರು ಅವನ ಅರ್ಜುನ ಇಲ್ಲ. ಹಲೋ ಹಲೋ ಸರ್, ನಾನು ಕಾಂಚನ. ಕಾಂಚನನ? ಬಬ್ರುವನ್ ಕಾಂಚನನ? ಜೈಮಾಲ ಬೀಸೋದಿದೀವಿ, ಯಾರೇ ಬರ್ಲಿ ಪಂಚಾಯತಿ ಮಾಡಿ ಅರ್ಜುನ ಯಾರಿಗೆ ಅಂತ ಫೈಸಲ್ ಮಾಡವ. ಸರ್, ನಾನು ಸರ್ ಕಾಂಚನ. ಅದೇ ನಿಮ್ ಷಡ್ಕ. ಯಾವ ಷಡ್ಕ? ಹಾಲಲ್ಲಿ ಟೊಪ್ಪಿ ಷಡ್ಕನ? ನನ್ಗೊಂದು ಯಾವ ಸಂಬಂಧ ಇಲ್ಲ. ಸ್ವಲ್ಪ ಬಿಸಿ ಇದೀನಿ, ಮಾಡ್ಕಮ್ಮ ಫೋನು. ಸರ್ 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 ಪ್ಲೀಸ್ ಸರ್, ಫೋನ್ ಕಟ್ ಮಾಡ್ಬಿಡಿ ಸರ್ ಪ್ಲೀಸ್. ಸರ್, ನಿಮ್ಮ ಮಗಳನ್ನ 1 ವಾರದ ಮಟ್ಟಿಗೆ ಇಲ್ಲಿ ಕಳಿಸ್ಕೊಟ್ಟು ಪುಣ್ಯ ಕಟ್ಕೊಂಡ್ರಿ ಸರ್. ಸರ್, ಇನ್ನು ಒಂದೇ 1 ತಿಂಗಳು ಕಳ್ಸ್ಕೊಡಿ ಸರ್ ಪ್ಲೀಸ್ ಸರ್. ಓಹೋ, ಇದೇನು PWD ಕಾಂಟ್ರಾಕ್ಟಾ? ಲೈಸೆನ್ಸ್ ರಿನ್ಯೂವಲ್ ಮಾಡಕ್ಕೆ ವಾರಕ್ಕೆ ತಿಂಗಳಿಗೆ ಅಂತ ನನ್ನ ಮಗಳನ್ನ ಎತ್ತಿರೋದು ನಿಂಗೇನು ಬಾಡಿಗೆ ಕೊಡಕ್ಕ? ಮಾಡ್ಕಮ್ಮ ಫೋನು. ಸರ್, ನೀವು ಕೇಳಿದಷ್ಟು ದುಡ್ಡನ್ನ ಕೊಟ್ಟದ್ನಲ್ಲ ಸರ್. ಓಹೋ, ನೀನೊಬ್ಳೆ ದುಡ್ಡು ಕಂಡಿರೋದು? 70,000ದಲ್ಲಿ ದನ ಕೊಂಡ್ಕೊಳಕ್ಕೆ ಹೋದೆ, ದನ ಇನ್ನೂ ಇಂಪೋರ್ಟ್ ಆಗಿಲ್ವಂತೆ. ಹಿಂಗೆ ನನ್ ಸ್ವಲ್ಪ ಸಣ್ಣ ಪುಟ್ಟ ಸಾಲ ಇತ್ತು, ತೀರಿಸ್ಕೊಂಡಿನಿ. ಈಗ ನಿನ್ ದುಡ್ಡು ವಾಪಸ್ ಬೇಕು ತಾನೆ? ಸರ್, ನಾನು ನಿಮಗೆ ದುಡ್ಡು ಕೇಳ್ತಿಲ್ಲ ಸರ್. ನೀನ್ ಕೇಳಕ್ ಮುಂಚೆ ನಿನ್ ದುಡ್ಡು ತಂದು ಬಿಸಾಕ್ತೀನಿ. ಮುಂದಿನ ದನದ ಜಾತ್ರೆಲಿ ನನಗೆ 2 ಲಕ್ಷ ಬರುತ್ತೆ, ಆಗ ವಾಪಸ್ ಕೊಡ್ತೀನಿ. ಸರ್ ಪ್ಲೀಸ್ ಸರ್, ಹಾಗನ್ಬೇಡಿ. ಈಗ ನನಗೆ ನಿಮ್ಮ ಮಗುವಿನ ಅವಶ್ಯಕತೆ ತುಂಬಾ ಇದೆ. ನನ್ನ ಜೀವನ ನಿಂತಿರೋದು ನಿಮ್ಮ ಮಗಳಿಂದಾನೆ ಸರ್, ಪ್ಲೀಸ್. ಇದೆಲ್ಲ ಕತೆ ಬೇಡ ನಮ್ತವ. ಪ್ರೀತಿನೇ ನನ್ನ ಮಗಳು ಅಂತ ಹೇಳ್ಕೊಂಡ್ ಬಿಟ್ಟಿದ್ದೀನಿ ಸರ್. ಅಷ್ಟೇನೋ, ಅಥವಾ ಅವ್ರ ಮನೇಲಿರೋ 4 ಸೀಮೆ ಹಸು ನಂದೇ ಅಂತ ಹೇಳ್ಕೊಬಿಟ್ಟಿದ್ಯಾ? ತಮಾಷೆ ಅಲ್ಲ ಸರ್. ಈಗ ಪ್ರೀತಿ ಬರ್ದೇ ಇದ್ರೆ? ಬರಲ್ಲ. ನನಗೆ ನಿಮ್ಮಂತ ಸವಾಸ ಸಾಕು. ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ ನಾನು ಮಗಳನ್ನ ದುಡಿಯಾಕಿ ನಾನು ಸೋಮಾರಿ ಆಗ್ಬೇಕಾ? ಮಡ್ಗಮ್ಮ ಫೋನ. ವಿನುತಾ, 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 ಎಲ್ಲೋದಪ್ಪ ಹೇಳು? ವಿನುತಾ, 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 ನೋಡಿಲಿ, ನಾನು ಪುಟ್ಟಿಗೋಸ್ಕರ ಏನೇನ್ ತಂದಿದ್ದೀನಿ. ನೀನ್ ನೋಡಿದ್ರೆ ತುಂಬಾ ಖುಷಿ ಪಡ್ತೀಯ. ಇಲ್ಲೋಡು, ಇಲ್ಲೋಡು. ಹಾ, ಎಷ್ಟು ತಂದಿದ್ದೀನಿ ಗೊತ್ತಾಯ್ತಿರೋದು?
ಇಷ್ಟ ಆಗುತ್ತಲ್ವಾ ನಮ್ಮ ಪುಟ್ಟಿಗಿದು? ಇಲ್ಲೋಡು ಇಲ್ಲೋಡು ಇಲ್ಲೋಡು. ಇಂಥವೆಲ್ಲ ಆಟ ಆಡ್ತಾಳಲ್ವಾ, ನಾನು ಆಟ ಆಡಿಸ್ತೀನಿ ಅವಳ ಕೈಲಿ. ಇನ್ನೊಂದೇನೋ ತಂದಿದ್ದೀನಿ. ಪಿಕ್ಚರಲ್ಲೆಲ್ಲ ನೋಡಿದ್ದೆ, ಇಂಥದೇ ಕನ್ನಡಕ ಹಾಕೋತಾರ ಅವರು. ನಮ್ಮ ಪುಟ್ಟಿನೂ ಇಂಥದೇ ಕನ್ನಡಕ ಹಾಕೋಬೇಕು. ಹೆಂಗೆ ಹೆಂಗೆ ನೋಡು, ಎಷ್ಟು ಚೆನ್ನಾಗಿದೆ ಅಲ್ಲ? ಅಷ್ಟೇ ಅಲ್ಲ, ಇಲ್ಲಿ ನೋಡು. ಇದು ಸಿಂಗಾಪುರಲ್ಲಿ ಎಲ್ಲೂ ಸಿಗಲ್ಲಮ್ಮ, ನಮ್ ಜಾತ್ರೆಲ್ಲೇ ಸಿಗೋದು. ನಮ್ ಪುಟ್ಟಿ ತುಂಬಾ ಇಷ್ಟ ಆಗುತ್ತೆ. ತೋರಿಸ್ತೀರೋ, ಇದನ್ನ ಹೀಗೆ ತೆಗಿಬೇಕು. ನೀನೇನು ಹೆದರ್ಕೋಬೇಡ, ನಾನು ಪುಟ್ಟಿಗೆಲ್ಲ ಹೇಳ್ಕೊಡ್ತೀನಿ. ಇದನ್ನ ಹಿಂಗೆ ಇಟ್ಕೋಬೇಕು, ಹಿಂಗೆ ಹತ್ಕೋಬೇಕು. ಹೆಂಗೆ ನಮ್ ಪುಟ್ಟಿಗೆ ಇಷ್ಟ ಆಗುತ್ತಲ್ವಾ ಇದು? ಪುಟ್ಟಿ ಬರ್ಲಿ, ನಾನು ಇದನ್ನೆಲ್ಲ ಕರೆಕ್ಟಾಗಿ ಅವ್ಳಿಗೆ ಹೇಳ್ಕೊಡ್ತೀನಿ. ಅಷ್ಟೇ ಅಲ್ಲ, ಇಲ್ಲಿ ನೋಡು. ಪುಟ್ಟಿ ಚೆನ್ನಾಗಿ ಕಾಣ್ಬೇಕು, ದಿನ ಹೊಸ ಹೊಸ ಬಟ್ಟೆ ಹಾಕೋಬೇಕು, ಹೊಸ ಹೊಸ ಥರದ್ದು. ಇಲ್ಲಿ ಸರ, ಇದು ಅವಳಿಗೆ ಒಪ್ಪುತ್ತೆ ಅಲ್ವಾ? ಇದು ಅವಳಿಗೆ ಇಷ್ಟ ಆಗುತ್ತೆ ಅಲ್ವಾ? ಇಷ್ಟ ಆಗುತ್ತೆ. ನಾನು ಅವಳಿಗೆ ದಿನ ಅಲಂಕಾರ ಮಾಡ್ತೀನಿ. ಇಲ್ಲಿ ನೋಡು, ಇದು ಚೆನ್ನಾಗಿದೆ ಅಲ್ಲ? ಅಷ್ಟೇ ಅಲ್ಲ, ಇಲ್ಲಿ ನೋಡು, ರೇಷ್ಮೆ ಲಂಗ ಹಾಕೊಂಡಾಗ ಈ ತರ 4 ಎಳೆ ಸರ ಮಿಂಚ್ತಿರ್ಬೇಕು ನಮ್ಮ ಹುಡುಗಿ. ಹೆಂಗೆ ಸಕ್ಕತ್ತಾಗಿದೆ ಅಲ್ಲ? ಅಷ್ಟೇ ಅಲ್ಲ, ಇರು ಇರು ಇರು. ಇಲ್ಲ ಫ್ಯಾಷನ್ದು ತಂದಿದ್ದೀನಿ. ಹೆಂಗೆ ಹೆಂಗೆ ಚೆನ್ನಾಗಿದಲ್ಲ? ನಮ್ಮ ಪುಟ್ಟಿಗೆ ದಿನಕ್ಕೆ ಒಂದೊಂದು ಬಟ್ಟೆ ಹಾಕ್ಬೇಕು. ಇನ್ನೊಂದು ತಂದಿದ್ದೀನಿ ನಮ್ಮ ಪುಟ್ಟಿಗೆ, ಪುಟ್ಟ ಬಟ್ಟೆ. ಹೆಂಗಿದೆ ನೋಡು, ಇಲ್ಲ ನೋಡು. ಇದೆಲ್ಲ ಫಾರಿನ್ ಇಂದ ತಂದಿದ್ ಬಟ್ಟೆ ಅಲ್ಲಮ್ಮ, ಆದ್ರೆ ಈ ತರ ಬಟ್ಟೆ ನಿಮ್ ಫಾರಿನ್ ಅಲ್ಲಿ ಸಿಗಲ್ಲ. ಇಲ್ಲ ನೋಡು, ನಮ್ ಪುಟ್ಟಿಗೆ ಎಷ್ಟು ಪುಟ್ಟದಾಗಿದೆ ಅಲ್ಲ? ನಮ್ ಪುಟ್ಟಿಗೆ ಒಪ್ಪುತ್ತೆ ಅಲ್ವಾ? ಖಂಡಿತ ಒಪ್ಪುತ್ತೆ. ಅಯ್ಯೋ ನೋಡು, ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಖುಷಿ ಆಗುತ್ತೆ. ನಮ್ ಪುಟ್ಟಿ ಬರ್ಲಿ, ದಿನಕ್ಕೊಂದೊಂದು ಬಟ್ಟೆ ಹಾಕ್ತೀನಿ. ಒಂದ್ಸರ್ತಿ ಹಾಕಿದ ಬಟ್ಟೆ ಇನ್ನೊಂದ್ಸರ್ತಿ ಹಾಕ್ಬಾರ್ದು. ಬರೀ ಲಂಗ ದಾವಣಿ ಅಷ್ಟೇ ಅಲ್ಲಮ್ಮ, ನಮ್ ಪುಟ್ಟಿಗೆ ಫ್ಯಾಷನ್ ಬಟ್ಟೆನೂ ತಂದಿದ್ದೀನಿ. ಹೆಂಗಿದೆ, ಚೆನ್ನಾಗಿದ್ಯಾ? ನೋಡು ನೀನು. ಅಷ್ಟೇ ಅಲ್ಲ, ದಿನಕ್ಕೊಂದೊಂದು ಬಟ್ಟೆ ಹಾಕೋಬೇಕು, ಅವಳು ಮಿಂಚ್ತಾ ಇರ್ಬೇಕು. ನಮ್ಮನೆ ಯುವರಾಣಿ ಅವಳು. ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ. ಈ ಬಣ್ಣಗಳೆಲ್ಲ ಅವಳಿಗೆ ಒಪ್ಪುತ್ತೆ. ನೀನ್ ಇಷ್ಟು ದಿನ ನೋಡ್ಕೊಂಡೆ, ಇನ್ ಮುಂದೆ ಅವಳ ಜವಾಬ್ದಾರಿ ನಂದು. ಅವಳಿಗೆ ಬಟ್ಟೆ ಹಾಕೋದು, ಪೌಡರ್ ಹಾಕೋದು, ಅವಳಿಗೆ ಶ್ಲೋಕಗಳನ್ನ ಹೇಳ್ಕೊಡೋದು, ಇದೆಲ್ಲ ನನ್ನ ಜವಾಬ್ದಾರಿ. ಅಡಿಗೆ ಮನೆ ಜವಾಬ್ದಾರಿ ನಿಂದು. ನೋಡು, ಪುಟ್ಟಿ ಮನೆಗೆ ಬರ್ತಿದ್ದ ಹಾಗೆ ನನಗೆ 1000 ಕೆಲಸ ಇರುತ್ತೆ. ನೀನು ಅಕ್ಕ ಆ ಕೆಲಸ ಮಾಡ್ಕೊಡಿ, ಈ ಕೆಲಸ ಮಾಡ್ಕೊಡಿ ಅಂತ ನನ್ನ ಕರೆಯೋ ಹಾಗೆ ಇಲ್ಲ. ಏನ್ ಗೊತ್ತಾ, ನಮ್ಮ ಅಜ್ಜಿ ಮನೆಯಲ್ಲೇ ಕಾಡ್ಗೆ ಮಾಡೋರು. ನಾನು ನಮ್ಮ ಅಜ್ಜಿಯಿಂದ ಕಲ್ತಿದ್ದೀನಿ. ಮನೆಯಲ್ಲೇ ಕಾಡ್ಗೆ ಮಾಡ್ತೀನಿ. ಪುಟ್ಟಿಗೆ ನಾನ್ ಮಾಡಿದ ಕಾಡ್ಗೆನೆ ಹಚ್ತೀನಿ. ಕಣ್ಗೂ ಒಳ್ಳೇದು, ನೋಡಕ್ಕೂ ತುಂಬಾ ಚೆನ್ನಾಗಿರ್ತಾಳೆ. ಇದು ತಂದೆ, ಚೆನ್ನಾಗಿದೆ ಅಲ್ವಾ? ನಮ್ಮ ಪುಟ್ಟಿ ಬರ್ಲಿ, ಅವಳಿಗೆ ಇದನ್ನೆಲ್ಲ ಹಾಕ್ಬೇಕು. ಏನ್ ಸರ್ಪ್ರೈಸ್ ಹೇಳು ಪ್ರತು. ಕವನ್ ನಾನು ಹೇಳೋ ತನಕ ನೀನ್ ಕಂಡ್ಬಿಡಾಗಿಲ್ಲ. ಪ್ಲೀಸ್ ಪ್ರತು, ಪ್ಲೀಸ್. ಅಲ್ಲಿ ಬಂದೇ ನೋಡ್ಬೇಕು, ಓಕೆ? ಏನಂತ ಹೇಳು. ಹೇಳಲ್ಲ, ನೀನೇ ನೋಡ್ತೀಯಂತೆ. ಈಗ ರೆಡಿ, 1 2 3. ಹೇಗಿದೆ? ಇದರಲ್ಲಿ ನಮ್ ಪುಟ್ಟಿಗೆ ಏನೇನ್ ಇಷ್ಟ ಆಗುತ್ತೋ ನನಗ್ ಗೊತ್ತಿಲ್ಲ, ಆದ್ರೂ ಇಷ್ಟು ಆಟದ ಸಾಮಾನುಗಳನ್ನ ತಂದಿದ್ದೀನಿ. ಹಾಗೆ ಅವಳಿಗೆ ಮ್ಯೂಸಿಕ್ ಕಲಿಸ್ಬೇಕು. ಅದಕ್ಕೆ ನೋಡಿಲಿ, ಪಿಯಾನೋ. ಸರಿ ಗ ಮ ಪ ದ ನಿ ಸ, ಸ ನಿ ದ ಪ ಮ ಗ ರಿ ಸ, ಲಾ 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 ಲಾ. ಅವಳು ದೊಡ್ಡ ಮ್ಯೂಸಿಷಿಯನ್ ಆಗ್ಬೇಕು. ಇಡೀ ಜಗತ್ತೇ ಅವಳ ಮ್ಯೂಸಿಕ್ ಅನ್ನ ಕೇಳಬೇಕು.
AR ರೆಹಮಾನ್ ತರ ಹೆಸರು ಮಾಡ್ಬೇಕು ಅವಳು. ಹಾಗೆ ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್ ಎಲ್ಲ ಗೇಮ್ಸ್ ಆಡ್ಬೇಕು ಅವಳು. ಹಾಗೆ TTನೂ ಆಡ್ಬೇಕು. ಸದ್ಯಕ್ಕೆ ನಮ್ಮ ಹತ್ರ ಈಗ TT ಟೇಬಲ್ ಇಲ್ಲ. ಈ ಡೈನಿಂಗ್ ಟೇಬಲ್ TT ಟೇಬಲ್ ಹೆಂಗೆ? ಆಮೇಲೆ ಅವಳು ಒಂದ್ ಸ್ವಲ್ಪ ದೊಡ್ಡ ಆದ್ಮೇಲೆ TT ಟೇಬಲ್ ನ ಸೆಲ್ಲರ್ ಅಲ್ಲಿ ತಂದು ಹಾಕ್ಸ್ಕೊತೀನಿ. ನಾವಿಬ್ರೇ TT ಆಡ್ತೀವಿ. ಆಮೇಲೆ ಈ ತರ ನಾನು ಅವಳು ಇಬ್ರು ಸೇರಿ ಗೊಂಬೆನ ಇಟ್ಕೊಂಡು ಜೂಟಾಡ್ತೀವಿ. ಹೆಂಗೆ ನಾವು? ವಿನುತಾ, ನಾಳೆ ನಮ್ಮ ಮಗು ನಮ್ಮ ಮನೆಗೆ ಬರುತ್ತೆ ಅಲ್ವಾ? ಬಂದ ತಕ್ಷಣ ಅದನ್ನ ಗಟ್ಟಿಯಾಗಿ ಮುದ್ದಾಡ್ಬೇಕು. ಅವಳು ಅವತ್ ನಮ್ಮ ಮನೆಗೆ ಬಂದಾಗ್ಲೇ ಏನೋ ಒಂಥರ ಸೆಳೆತ. ಅದು ನನ್ನನ್ನ ಅಪ್ಪ ಅಂತ ಕರೀಲ ಅಂದಾಗ ನನಗೆ ಗೊತ್ತಿಲ್ಲದೆ ನಾನೇ ಎಮೋಷನಲ್ ಆಗ್ಬಿಟ್ಟೆ. ಅವಳು ಬಂದ ತಕ್ಷಣ ಅವಳು ಮುಂದೆ ಕಿವಿ ಹಿಡ್ಕೊಂಡು ಸಾರಿ 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 ಪುಟ್ಟ ಅಂತ ಕೇಳ್ಬೇಕು. ಯಾಕೆ ಹೇಳು? ಅದು ಅಪ್ಪ ಇಲ್ದೆ ಬೆಳೆದಿರೋ ಮಗು. ಅಪ್ಪನ ಪ್ರೀತಿ ಅಂದ್ರೇನೆ ಏನು ಅಂತ ಅದು ಗೊತ್ತಿರೋದಿಲ್ಲ. ಅವಳು ನನ್ನನ್ನು ಒಪ್ಕೋತಾಳೆ ಅಲ್ವಾ? ಕೋಪ ಮಾಡ್ಕೋತಾಳ? ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಬಿಡು, ನಾನ್ ಕನ್ವಿನ್ಸ್ ಮಾಡ್ತೀನಿ. ಇಷ್ಟು ದಿನ ನನ್ನ ಕಣ್ಮುಂದೆನೆ ಓಡಾಡ್ಕೊಂಡಿದ್ರು ನನ್ನ ಮಗಳು ಅಂತ ನಿನ್ನನ್ನು ಗುರುತಿಸ್ಲಿಕ್ಕಾಗಲಿಲ್ಲ. ಸಾರಿ ಕಣ ಪುಟ್ಟ, ಕ್ಷಮಿಸ್ತೀಯ ತಾನೆ? ಸುಶೀಲ್, ಏನಿದು ಇಷ್ಟೊಂದು ಪುಸ್ತಕಗಳು? ಸ್ಕೂಲಿಗೆ ಬೇಕಾದ ವಸ್ತುಗಳನ್ನೆಲ್ಲ ತರಬೇಕಾದ ನನ್ನ ಜವಾಬ್ದಾರಿ ಅಲ್ವಾ, ನನ್ನ ಡಿಪಾರ್ಟ್ಮೆಂಟ್ ಅಲ್ವಾ, ಅದಕ್ಕೆ ಎಲ್ಲ ತಂದ್ಬಿಟ್ಟಿದ್ದೀನಿ. 1ನೇ ಕ್ಲಾಸ್ನಿಂದ 10ನೇ ಕ್ಲಾಸಿಗೆ ಬೇಕಾದ ಆಲ್ ಬುಕ್ಸ್ ಆರ್ ಹಿಯರ್. ಅಯ್ಯೋ ರಾಮ, ಅಷ್ಟು ಚಿಕ್ಕ ಮಗು ಎಲ್ಲ ಪುಸ್ತಕಗಳನ್ನು ಈಗ್ಲೇ ಓದ್ಬೇಕಾ? ಈಗಲೇ ಅವಳೆಲ್ಲ ಓದ್ಬೇಕಾಗಿರೋದು ನಾನು. ನೀವಾ? ಹೌದು. ನೀವ್ ಓದ್ತೀರಾ? ನಾನು ಓದಿ ಅವಳಿಗೆ ಪಾಠ ಹೇಳ್ಕೊಡ್ಬೇಕಲ್ವಾ. ಈಗ ನೋಡಿಲಿ, ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆ ಆಯ್ತು ಅವಳು ಕೇಳಿದ್ರೆ ನಾನು ತಿಳ್ಕೊಂಡಿರ್ಬೇಕಲ್ವಾ. ಅಯ್ಯೋ ದೇವ್ರೆ, ಸ್ವಲ್ಪನೂ ಬುದ್ಧಿ ಇಲ್ಲ ನಿಮ್ಗೆ. ಅವಳು 10th ಸ್ಟ್ಯಾಂಡರ್ಡ್ ಬರೋಷ್ಟಕ್ಕೆ ಇದೆಲ್ಲ ವೇಸ್ಟ್. ಯಾಕೆ? ಯಾಕೆಂದ್ರೆ ಸಿಲೆಬಸ್ ಚೇಂಜ್ ಆಗಿರತ್ತೆ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಷ್ಟೇ ಅಲ್ವಾ ವೈಶಾಲಿ? ಆದ್ರೂ ಇದೆಲ್ಲ ಸ್ವಲ್ಪ ಅತಿ ಆಗ್ಲಿಲ್ವಾ? ನೋ ನೋಡಿಲಿ, ಅಯ್ಯೋ ಅವಳಿಗೆ ಬೇಕಾದ ಬ್ಯಾಗ್ಸು, ವಾಟರ್ ಬಾಟ್ಲು, ಟಿಫಿನ್ ಬಾಕ್ಸು ಎಲ್ಲ ತಂದ್ಬಿಟ್ಟಿದ್ದೀನಿ. ಅವಳು ಓದ್ತಾ ಓದ್ತಾ ಡಿಸೈನ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಫ್ಯಾಷನ್ ಚೇಂಜ್ ಆಗ್ತಾ ಇರುತ್ತೆ. ಅವಳು ಹೊಸದೇ ಬೇಕು ಅಂತಾಳೆ. ಹಾಗಾದ್ರೆ ತರಿಸ್ಕೊಟ್ರೆ ಆಯ್ತು. ಸರಿ ಹೋಯ್ತು, ನಿಮ್ಗೆ ಅಂತೂ ನನ್ಗೆ ಹೇಳಕ್ಕಾಗಲ್ಲ. ನನ್ನ ಮೊಮ್ಮಗಳ ರೂಮ್ಗೋಸ್ಕರ ಒಂದು ಸಣ್ಣ ಟಿವಿ ಆರ್ಡರ್ ಮಾಡಿದ್ದೀನಿ. ಅವಳು ಯಾವಾಗ ಬೇಕು ಟಿವಿಲಿ ಕಾರ್ಟೂನ್ ನೆಟ್ವರ್ಕ್ ಆನ್ ಮಾಡ್ಕೊಂಡು ಹಾಯಾಗಿ ನೋಡ್ತಾ ಇರ್ಬೋದು. ಹೇಗೆ ಈಗ ತಗೊಂಡ್ರದ ಅಷ್ಟ್ರಲ್ಲೂ ಇದೊಂದೇ ಬುದ್ಧಿವಂತಿಕೆ ಕೆಲಸ. ಐ ಹ್ಯಾವ್ ಆರ್ಡರ್ಡ್ ಎ ಡೆಸ್ಕ್, ರೈಟಿಂಗ್ ಡೆಸ್ಕ್. ಅದನ್ನ ಆಲ್ಟರ್ ಮಾಡ್ಕೋಬಹುದು. ಚಿಕ್ಕದ್ ಬೇಕಾದಾಗ ಚಿಕ್ಕದ್ ಮಾಡ್ಕೋಬಹುದು, ದೊಡ್ಡದ್ ಬೇಕಾದಾಗ ದೊಡ್ಡದ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ ವಯಸ್ಸಲ್ಲಿ ಕಾರ್ಟೂನ್ ಇರುವಂತ ಬೆಡ್ ಸ್ಪ್ರೆಡ್ಸ್ ಆರ್ಡರ್ ಮಾಡಿದೀನಿ. ಅವಳ ರೂಮಿಗೆ ಬೇಕಾದಂತ ಕರ್ಟನ್ಸ್ ಆರ್ಡರ್ ಮಾಡಿದೀನಿ. ಹೌದು, ನೀನ್ ಮಗುಗೇನು ಮಾಡೇ ಇಲ್ವಾ? ನಾನು ಏನೋ ತಗೊಂಡಿದ್ದೀನಿ, ಆದ್ರೆ ಒಂದ್ ಚಾಲೆಂಜ್ ಅಂತೆ. ಏನು? ಮಗುಗೆ ನಾನ್ ತಗೊಂಡ್ರದ್ ಇಷ್ಟ ಆಗುತ್ತೋ ಅಥವಾ ನೀವು ತಗೊಂಡ್ರದ್ ಇಷ್ಟ ಆಗುತ್ತೋ ನೋಡೋಣ. ಅಂತದೇನ್ ತಗೊಂಡಿದ್ಯಾ ಮಗುಗೆ? ಸರ್ಪ್ರೈಸ್, ಯು ಸಿ. ಪ್ಲೀಸ್ ಹೇಳು. ಹೇಳಲೇಬೇಕಾ? ನನ್ನ ಮೇಲೆ ಪ್ರೀತಿ ಇದ್ರೆ ಹೇಳು. ಖಂಡಿತ ಪ್ರೀತಿ ಅಂತೂ ಇದೆ, ಹೇಳ್ಬಿಡ್ತೀನಿ ಕೇಳಿ. ಈಗಿನ ಹೆಣ್ಮಕ್ಳಿಗಂತೂ ಪ್ರಿನ್ಸೆಸ್ ಕ್ರೇಜಿ ಆಗಿರ್ತಾರೆ. ಅದಕ್ಕೇನೆ ಡೋರ್ ಮ್ಯಾಟ್ ಇಂದ ಹಿಡಿದು ಪಿಲ್ಲೋ ಕವರ್ ತನಕ ಮರ್ಮೇಡು, ಸಿಂಡ್ರಲಾ, ಪ್ರಿನ್ಸೆಸ್ ಇದೆಲ್ಲ ಇರೋಂತ ಒಂದು ರೂಮನ್ನೇ ನಾನು ಅವಳಿಗೋಸ್ಕರ ರೆಡಿ ಮಾಡ್ತಾ ಇದ್ದೀನಿ.
ಹಾಗಾದ್ರೆ ನಾವು ತಂದಿದ್ದೆಲ್ಲ ವೇಸ್ಟಾ? ಹೌದು ಸರ್, ಶಾಪಿಂಗ್ ಎಲ್ಲ ಸೂಟ್ ಆಗೋದು ಹೆಣ್ಮಕ್ಳಿಗೆ, ಅದನ್ನ ಅವ್ರಿಗೆ ಬಿಟ್ಬಿಡ್ಬೇಕು. ಮೊಘಲ್ ಸಾಮ್ರಾಜ್ಯದ ಸಂಸ್ಥಾಪಕ ಯಾರು? ಈ ಬುಕ್ಸ್ ನಲ್ಲಿ ಎಲ್ಲಿದೆ ಅಂತ ತೋರಿಸ್ಬಿಟ್ರೆ ಆ ಬುಕ್ ನಾನು ಓದ್ಬಿಟ್ಟು ಆಮೇಲೆ ನಾವಿಬ್ರೋದಕ್ಕೆ ಸರಿ ಪುಸ್ತಕಗಳು ಬಿಡಿ. ಕಟ್ಕೊಂಡಿಲ್ವಾ ಹೋಗ ಕಡೆ ಏನ್ ಮಾಡ್ತಾ ಇದ್ದೀರಾ? ಡ್ರೈವಿಂಗ್ ಹೆಂಗ್ ಕಲ್ಸೋದು ಅಂತ ಆಕಾಶ ನೋಡ್ಕೊಂಡು ಯೋಚನೆ ಮಾಡ್ತಾ ಇವ್ನಿ. ನೀವ್ ಯಾರಿಗ್ ಡ್ರೈವಿಂಗ್ ಕಲ್ಸ್ಬೇಕು? ನಮ್ ಪ್ರೀತಿ ಪುಟ್ಟಿಗೆ ಹೆಂಗೆ? ಇದೊಂದು ಕಡಿಮೆ ಆಗಿತ್ತು. ಅದೆಂತ ಜಿನ್ನಿಸ್ ರೆಕಾರ್ಡ್ ಆಯ್ತಂತಲ್ಲ, ಅದನ್ನ ಮಾಡ್ಸಕ್ಕೆ. ಅದು ಜಿನ್ನಿಸ್ ರೆಕಾರ್ಡ್ ಅಲ್ಲ ಭಾವ, ಗಿನ್ನಿಸ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್. ಅದೆಲ್ಲ ನಂಗೆ ಗೊತ್ತಾಗಿಲ್ಲ ಕಣವ. ಅದನ್ನ ನಮ್ ಪುಟ್ಟಿ ಕೈಗೆ ಮಾಡಿಸ್ಬೇಕು. ಪ್ರಪಂಚದಾಗೆ ಅತ್ಯಂತ ಚಿಕ್ಕ ವಯಸ್ಸಿನ ಕಾರ್ ಡ್ರೈವರು ಅಂತ ಫೋಟೋ ಬರ್ಬೇಕು. ಆ ಫೋಟೋನಾಗೆ ನಮ್ ಪುಟ್ಟಿ ಕಾರ್ ಓಡಿಸ್ತಾ ಇರ್ಬೇಕು, ಪಕ್ಕದಾಗೆ ನಾನ್ ಕೂತಿರ್ಬೇಕು ಡ್ರೈವಿಂಗ್ ಹೇಳ್ಕೊಟ್ಟನು ಅಂತ. ಇನ್ಮ್ಯಾಗೆ ಭಾನುವಾರ ನಂಗೆ ಇದೇ ಕೆಲ್ಸ, ನಮ್ ಪುಟ್ಟಿಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡ್ದು. ಹೆಂಗೆ? ಆದ್ರೆ ಪ್ರತು ಹೇಳಿದಾನೆ ಸಂಡೇಸು ಪ್ರೀತಿಗೆ ಬ್ಯಾಡ್ಮಿಂಟನ್ ಹೇಳ್ಕೊಡ್ತಾನಂತೆ. ಬಾಸು ಸಂಡೇಸು ಅದು ಮುಗಿಸ್ಲಿ, ಅದೇನೋ ಬ್ಯಾಡ್ಮಿಂಟನ್ ಒಂದೆಲ್ಲ ಅದು ಮುಗಿಸ್ಲಿ. ಅದ್ ಮುಗಿಸ್ಮೇಲೆ 10 ಗಂಟೆ ಮ್ಯಾಗೆ ನಂಗೆ ಇದೇ ಕೆಲ್ಸ. ಹೆಂಗೆ? ಏ ಸಿಂಗಪ್ಪ, ಏನ್ ಎಮ್ಮೆ ಕುಂತ ಕೂತಿದ್ಯಾ? ಬಾಗ್ಲ ಹಾಕು. ಇದೇನ್ ಅಂಕಲ್ ಈಗ ಸೈಕಲ್ ಕಲಿತಾ ಇದ್ದೀರಾ? ಹಂಗೆಲ್ಲ ಕಡವ, ಹಳೆ ಸೈಕಲ್ಲೇನೆ ಆಲ್ಟ್ರೇಷನ್ ಮಾಡಿಸ್ಕೊಂಡು ತಂದೀವ್ನಿ. ಈ ಸೈಕಲ್ನಾಗೆ ದಿನ ಪುಟ್ಟಿ ಈ ಸ್ಕೂಲ್ಗೆ ಹೋಗ್ಬೇಕು. ನೋಡು, ಅವಳು ಬ್ಯಾಗ್ ಮಡಿಕೊಳಕ್ಕೆ ಅಂತ ಹೊಸ್ದಾಗಿ ಕ್ಯಾರಿಯರ್ ಹಾಕ್ಸ್ಕೊಂಡ್ ಬಂದಿದ್ದೀನಿ ಕಣವ. ನೋಡವ ವಿನುತವ, ಮುಗಿಗೆ ವಾರಕ್ಕೊಂದ್ ಕಿತ ನೆತ್ತಿ ಮ್ಯಾಗೆ ಒಳ್ಳೆಣ್ಣೆ ತಿಕ್ಕಿ ನಾನೇ ಸ್ನಾನ ಮಾಡಿಸ್ತೀನಿ. ಯಾಕೆಂದ್ರೆ ನಿಮಗ್ ಬರೋಕಿಲ್ಲ. 3 ದಿನಕ್ಕೆ ಒಂದ್ ಕಿತ, 4 ದಿನಕ್ಕೆ ಒಂದ್ ಕಿತ ಹಿಟ್ಟಿನ ಮುದ್ದೆ ಉಣಿಸ್ತೀನಿ. ತಿನ್ಬಿಟ್ಟು ಗಟ್ಟಿ ಗಟ್ಟಿ ಆಯ್ತಾಳೆ. ಆಮ್ಯಾಕೆ ಇದೇ ಸೈಕಲ್ ಅವಳೇ ತಕೊಂಡಿ, ತಾತ ಬಾ ನಿನ್ನ ಡ್ಯೂಟಿ ತಗೋಬಿಡ್ತೀನಿ ಅಂತಾಳೆ. ನನ್ನ ಮೊಮ್ಮಗಿ ನಾನು ಏನ್ ಕೇಳಿದ್ರು ಈ ಸೈಕಲ್ ಎತ್ಕೊಂಡು ಹಿಂಗೋಗಿ ಹಂಗ್ ತಗೊಂಬಂದ್ಕೊಡ್ಬೇಕು. ಹಂಗ್ ಮಾಡ್ಬಿಡ್ತೀನಿ ನನ್ನ ಮೊಮ್ಮಗಿನ. ನಗಣ ಸಾಬ್, ಮೊದಲು ಆ ಮಗು ಮನೆಗೆ ಬರ್ಲಿ. ಹಿಡ್ಕೊಳ್ಳ. ಲೇ ಸಿಂಗಪ್ಪ, ಬೋಂದ್ರೆ ಬೋತದ್ಕೊಳ್ಳ, ಬೋರ್ದೆ ಅಲ್ಲಿಗೆ ಹೋಯ್ತಿದ್ದ ಹೇಳು. ಈಗ ನದಿ ಹರ್ಕೊಂಡು ಸಾಗದಕ್ಕೆ ಸೇರತ್ತಾನೆ. ಹಂಗೆ ಮಕ್ಕಳು ತಾಯಿ ಹುಡಿಕೊಂಡು ಬದ್ದೇ ಬರ್ತವೆ. ನೀನು ಮೊದಲಿಗೆ ಗಡ್ಡನ ಬೋಳ್ಸ್ಕ, ಇಲ್ಲಾಂದ್ರೆ ಮಗಿ ಬಂದು ಸಿಂಗಂಕಲ್ ಅಂತ ನಿನ್ ಗಡ್ಡನ ಹೇಳಿತವೆ. ಆಮ್ಯಾಕೆ ಇನ್ನು ಈ ಥರ 4-5 ಟೋಪಿ ಮಡಿಕೋ. ಯಾಕೆ ಗೊತ್ತಾ? ಅದು ಬಂದು ಅಂಕಲ್ ನಂಗೆ ಟೋಪಿ ಬೇಕು ಅಂತ ಹಠ ಮಾಡಿದ್ರೆ ಮಾತಾಡ್ದೆ ಟೋಪಿ ಬಿಚ್ಚಿ ಕೊಡ್ಬೇಕಾಯ್ತದೆ. ಬರೋ ಮಗು ಬಗ್ಗೆ ಒಬ್ಬೊಬ್ರು ಒಂದೊಂದು ಆಸೆ ಇಟ್ಕೊಂಡಿದಾರಲ್ಲ, ಎಲ್ರೂ ಅದರ ಬರುವಿಗಾಗಿ ಕಾಯ್ತಾ ಇದ್ದಾರೆ. ಒಬ್ರಿಗೆ ಅವಳನ್ನ ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ ಆಸೆ, ಇನ್ನೊಬ್ರಿಗೆ ಸ್ಪೋರ್ಟ್ಸ್ ಪರ್ಸನ್ ಮಾಡಬೇಕು ಅಂತ ಆಸೆ, ಮತ್ತೊಬ್ಬರಿಗೆ ಬುದ್ಧಿಜೀವಿ ಆಗಲಿ ಅಂತ ಆಸೆ, ಇನ್ನೊಬ್ಬರಿಗೆ ಡ್ರೈವರ್ ಆಗಲಿ ಅಂತ. ಎಲ್ರಿಗೂ ಕನ್ಸಿನ ರಾಶಿಗಳೇ ಇದೆಯಲ್ಲ. ನಮ್ ಶಡ್ಕನ್ ಮಗಳ ಭಾಗ್ಯದ ರಾಶಿಗೆ ಕೊನೆನೇ ಇಲ್ಲ. ಎಲ್ರು ಅವಳನ್ನ ಪ್ರೀತಿಲೇ ಮುಳುಗಿಸ್ಬಿಟ್ಟಿದ್ದಾರೆ. ಈ ಬಾಟಿ ಹಚ್ಕೋತಾರೆ ಆ ಮಗುನ ಅಂದ್ರೆ ಆಸ್ತಿನ ಅದರ ಹೆಸರಿಗೆ ಮಾಡೋಕೆ ಹಿಂದೆ ಮುಂದೆ ನೋಡ್ತಾರ ಇವರು? ಗ್ಯಾರಂಟಿ
ಗ್ಯಾರಂಟಿ ನಾನು ಕೋಟ್ಯಾಧಿಪತಿ ಆಗೋಗ್ಬಿಡ್ತೀನಿ. ಆ ಮಗು ಈಗ ಈ ಮನೆಗೆ ಬರಲೇಬೇಕು. ಅಕಸ್ಮಾತ್ ಅದು ಬರಲಿಲ್ಲ ಅಂದರೆ ನನಗೆ ಈ ಮನೇಲಿ ಸ್ಥಾನ ಇಲ್ಲ. ಸ್ಥಾನ ಹಾಳಾಗೋಗ್ಲಿ. ಎಲ್ಲರೂ ನನ್ನ ದೂಷಿಸ್ತಾರೆ, ಸುಳ್ಳಿ, ಮೋಸಗಾತಿ ಅಂತ. ಏನು ಉತ್ತರ ಕೊಡಲಿ? ಉತ್ತರ ಕೊಡಬೇಕು. ಮತ್ತೆ ಆ ಷಡ್ಕ ಕೇಳೋ 1000 ಪ್ರಶ್ನೆಗಳಿಗೆ ಉತ್ತರ ರೆಡಿ ಮಾಡ್ಕೋತೀನಿ. ಅವನ ಮಗಳನ್ನ ಕಳಿಸಲ್ಲ ಅಂದಲ್ಲ, ಅವನ ಕಾಲು ಹಿಡ್ಕೊಂಡಾದ್ರೂ ಒಪ್ಪಿಸ್ತೀನಿ. ಮಗು ಬರದೇ ಇರೋದಕ್ಕೆ ಚಾನ್ಸೇ ಕೊಡಲ್ಲ. ಅಷ್ಟೈಶ್ವರ್ಯ ನನ್ನ ಪಾಲಾಗುತ್ತೆ. ಯಾಕೆ ಬಿಡ್ಲಿ? ಇರೋ ಬುದ್ಧಿನೆಲ್ಲ ಖರ್ಚು ಮಾಡ್ತೀನಿ. ರಿಸ್ಕ್ ತಗೊಂಡ್ರಾಯ್ತು. ರಿಸ್ಕ್ ತಗೊಳ್ಳೇಬೇಕು. 1-2 ತಿಂಗಳ ಮಟ್ಟಿಗೆ ಆ ಮಗುನ ಇಟ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಂಡು ಅಷ್ಟರಲ್ಲಿ ಪ್ರತು ನನ್ನ ಮದುವೆ ಆಗೋ ಹಾಗೆ ಮಾಡಬೇಕು. ಮದುವೆ ಅಂತ ಆಗ್ಬಿಟ್ರೆ ಇಲ್ಲಿ ನನ್ನ ಜಾಗನ ಅಲ್ಲಾಡ್ಸೋಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಸಾಧ್ಯವಾಗುತ್ತೆ, ಯಾಕಾಗಲ್ಲ? ನಾನು ನಿರ್ಧಾರ ಮಾಡಿದ್ದಾಯ್ತು. ಮಗು ಬರಲೇಬೇಕು.